ಹಲೋ ಯಾರು ಯಾರು ದೊಡ್ಡಪ್ಪ ಫೋನ್ ಎತ್ತಲ್ವ? ಯಾರು ಫೋನ್ ಮಾಡಿದ್ರಲ್ಲ ಎತ್ತದಲ್ವ ಮಗ ಆಗ್ಲೇನೆ? ಹಲೋ ಯಾರು ಹೇಳಿ? ಯಾರು ಹೇಳಿ ಫೋನ್ ಮಾತಾಡಿ ಸ್ವಾಮಿ? ಯಾರು ಹೇಳಿ? ನರಸಿಂಹಣ್ಣ ಆಗುತ್ತೆ ನನಗೆ ಮಾತು. ಮಾವ ಮಾವ ಬಾವ ಬಾವ ಮಾವ ಬಾವ. ಅಯ್ಯೋ ಹೇಳಿ, ಏನ್ ಹೇಳಿ? ಏನ್ ಹೇಳಿತ್ತು? ಏನ್ ಸ್ವಾಮಿ? ಏನ್ ಯಾರು ಹೇಳಿ? ಗಾಬರಿ ಮಾಡ್ಬೇಡಿ ನನಗೆ. ನರಸಿಂಹಣ್ಣ ಯಾರು ಹೇಳಿ? ನಾನು ನರಸಿಂಹಣ್ಣ ಬರಗಡಿಗೆ ಫೋಟೋನು ನೋಡಿದಲ್ಲ ನರಸಿಂಹಣ್ಣ. ನರಸಿಂಹಣ್ಣ ನಮ್ಮ ಮನೆಗ್ ಉಪ್ಪಿಟ್ಟು ಮಾಡಾರ ನಾನು ತಿನ್ನಲ್ಲ ಕೈಣ್ಣ. ನಮ್ಮ ಮನೆಗ್ ಉಪ್ಪಿಟ್ಟು ಮಾಡಾರ ನಾನು ತಿನ್ನಲ್ಲ. ಅದಕ್ಕೆ ಓಡಾಡ್ತಾ ಇದೀಯಾ? ಯಾಕೆ? ನೀನ್ ನನ್ಗೇನ ಕೊಡ್ಸು ಬಿರಿಯಾನಿ. ಅಯ್ಯೋ ಪರಮಾತ್ಮ, ನಾನ್ ಯಾವ್ದೋ ನಮ್ಮ ಕರ್ಕೊಂಡಿರಲ್ಲ ಅಂತ ನಾನು ಹಿಂಗೊಂದು ನಾನು ಅಲ್ಲಿ ಮನೆಗೆ ಮುಗಿಸ್ಕೊಂಡಂಗ ಆತಲ್ಲ. ನಮ್ಮ ಹೆಚ್ಚು ಕಮ್ಮಿ ಆಯ್ತು ಅಂತೂ ನಮ್ಮ ಕರ್ಮನ ಬೆಳಿಗ್ಗೆ ಎದ್ದು ಫೋಟೋನೇ ನಿಜವಾಗಿ ನೋಡ್ದೆ. ದೊಡ್ಡಪ್ಪ ತಿಂದಿದ್ರೆ ಅಲ್ಲ, ಉಪ್ಪಿಟ್ಟು ತಿಂದಿದ್ರೆ ನೀನು ಈ ತರ ಓಡಾಡದ? ದೊಡ್ಡಪ್ಪ ಹಂಗೆ ಬುಗುನಳ್ಳಿಗೆ ಬರ್ಬೇಕಾರೆ ಅರ್ಧ ಚಿತ್ರಾನ್ನ ತಗೋ, ಒಂದ್ ಇಡ್ಲಿ ತಗೋ, ಒಂದ್ ವಡೆ ತಗೋ, ಹಂಗೆ ಬಿಸ್ಲರಿ ಅರ್ಧ ಬಾಟ್ಲು ನೀರ್ ತಗೋ. ಬರ್ಬೇಕಾರೆ ಹಂಗೆ ಗಾಡಿ ಫುಲ್ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ಬೇಕಾರೆ ಒಂದ್ ಮಾವಿನಕಾಯಿ ತಗೊಂಡು ಅರ್ಧ ಕೆಜಿ ಕಿತ್ಲೆಹಣ್ಣು ತಗೋ, 1 kg ಬಾಳೆಹಣ್ಣು ತಗೋ. ಬರ್ಬೇಕಾರೆ ಹಂಗೆ ತಗೊಂಡು ಆಮೇಲೆ ಮ್ಯಾರಿಗೋಲ್ಡ್ ಬಿಸ್ಕೆಟ್ ತಗೋ, ಆಮೇಲೆ ಕ್ರ್ಯಾಕ್ ಕೇಕ್ ಬಿಸ್ಕೆಟ್ ತಗೊಂಡು ಬರ್ಬೇಕಾರೆ ಹಂಗೆ ಮಂತಕ್ ಬಾ. ಮಂತಕ್ ಬಂದು ಇಡ್ಲಿ ತಿಂತೀನಿ ಫಸ್ಟ್, ಆಮೇಲೆ ಚಿತ್ರಾನ್ನ ತಿಂತೀನಿ, ಆಮೇಲೆ ಪೂರಿ ತಿಂತೀನಿ, ಆಮೇಲೆ ಕ್ರ್ಯಾಕ್ ಜಾಕ್ ಬಿಸ್ಕೆಟ್ ತಿಂತೀನಿ, ಆಮೇಲೆ ಪಲಾವ್ ತಿಂತೀನಿ. ಏನ ತಿನ್ನ ಅದಕ್ಕೆ ಯಾರು ಹೇಳು? ನಾನೇನಕ್ಕೆ ಅವೆಲ್ಲ ಕೇಳಿ ನಂದು ಈಗಿನ್ನ 1 ನಿಮಿಷ ಗೊತ್ತಾಗಿಲ್ಲ ಇನ್ನು ಮಾತ್ರ ನಂಗೆ. ನಾನು ತಲೆನೋವಿಂದು ಮೊನ್ನೆ ಬಂದ್ರೆ ತಲೆ ಹೋಗಿಲ್ಲ. ಏನು ಕೇಸ್ ಬರ್ಬೇಕು? ಯಾರು ನೀನು? ಏನು ಎತ್ತ ಅಂತ ಹೇಳಿ ಮಾತಾಡು. ಹೇಳ್ಕೊಂಡು ಹೋಗ್ತಾ ಇದ್ರೆ ನಂದು ಇದು ಊರ್ ಬಾಗ್ಲಾದಂಗ ಆಗುತ್ತೆ ನಂದು. ದೊಡ್ಡಪ್ಪ ಹಂಗ ಮಾಡ್ಬೇಕಾರೆ ಇದ್ ಮಾಡ್ಕೊಂಡು ಹೋಗ್ಬೇಕಾರೆ ದೊಡ್ಡಪ್ಪ ಬಂತು, ಆಮೇಲೆ ಅಪ್ಪ ಬೈತು, ಆಮೇಲೆ ದೊಡ್ಡಪ್ಪ ಹೋಯ್ತು, ಆಮೇಲೆ ದೊಡ್ಡಪ್ಪ ಬಂತು, ಅಮ್ಮ ಬೈತು, ಆಮೇಲೆ ಅಮ್ಮ ಹೋಯ್ತು, ನೀನ್ ಬಂದೆ, ಆಮೇಲೆ ದೊಡ್ಡಪ್ಪ ಹೋಯ್ತು, ದೊಡ್ಡಪ್ಪ ಹೋದ್ಮೇಲೆ ಅಪ್ಪ ಬಂತು. ಯಾರನ್ನ ಬರ್ಲಿ, ಯಾರನ್ನ ಯಾರು ಅಂತ ಹೇಳ್ಬಿಡಿ ನನಗೆ. ನಾನು ಬಂದೆ, ಆಮೇಲೆ ಅಪ್ಪ ಬೈತು, ಆಮೇಲೆ ಅಪ್ಪ ಬೈದ್ಮೇಲೆ ನಾನು ಹಿಂಗೆ ಫೋನ್ ಮಾಡಿದೆ, ನೀನು ರಾತ್ರಿ ಫೋನ್ ಎತ್ತಲಿಲ್ಲ. ತಿರ್ಗಾ ಇದು ಮಾಡ್ಕೊಂಡು ಆಮೇಲೆ ದೊಡ್ಡಮ್ಮಂಗೆ ಫೋನ್ ಮಾಡಿದೆ. ದೊಡ್ಡಮ್ಮ ಇದ್ದಿದ್ದು ಎಲ್ಲ ತಿಪ್ಟೂರು ರತ್ನಮ್ಮನ ಮನೆಗೋ ಇಲ್ಲ ಗೊಲ್ರಟ್ಟಿ ಲಕ್ಷ್ಮಮ್ಮನ ಮನೆಗೆ ಹೋಗಿರ್ಬೇಕು ಅಂತ. ಅದಕ್ಕೆ ನಾನು ತಿರ್ಗಾ ಸುಮ್ಮನೆ ಏನಿ ವನವಾಸವೋ ಅಂತ. ಇದು ಯಾರು? ಏನಿ ವನವಾಸವೋ, ಏನಿ ಆಚಾರವೋ, ಏನಿದೆ ಪರಿ ಬಂದಿತ್ತು ಅಂತ. ಇದು ಹಿಂಗಾಗೋತ್ ನನ್ ಕತೆ. ಯಾವ್ದೋ ನಾಟಕದಾಗ ಕೇಳಿದೀನಿ ಹಾಡು. ಏನಿದೆ ವನವಾಸವೋ ಅಂತ. ಹಂಗೆ ನನಗೆ ಏನಕ್ಕೆ ಹಿಂಗ್ ಫೋನ್ ಮಾಡ್ತಾ ಇದ್ರ? ನಾನು ಏನಾಗ್ಬೇಕು ನಿಮ್ಗೆ? ನಾನು ಅಥವಾ ನನ್ನಿಂದ ಏನ್ ತೊಂದ್ರೆ ಆಯ್ತಾ? ಏನ ಹೇಳಿ. ಏನ್ ತಾಂಡ ಹಾಕ್ತಾನ ನಮ್ಗೆ? ಯಾ ಕರ್ಮ, ಯಾ ಪೂರ್ವ ಜನ್ಮದ ಪಾಪ ನಮ್ದು. ಯಾರಿಗೆ ಅನ್ಯಾಯ ಮಾಡಿದ್ವಿ? ಬುಧವಾರ ಪೂಜೆ ಮಾಡ್ಬಿಟ್ಟು ಭೂಮಿಗೆ ಎಲ್ಲ ಇವತ್ತೆಲ್ಲ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಸ್ಬಿಡೋಣ. ಫ್ಯಾಕ್ಟ್ರಿ ಓಪನ್ ಮಾಡಿಸ್ಬಿಡ್ತೀನಿ. ವರ್ಕರ್ಸ್ ಎಲ್ಲ ಬರ್ತಾವ್ರೆ, 5,000 ಜನ ವರ್ಕರ್ಸು ಬರ್ತಾವ್ರೆ. ಅವ್ರಿಗೆ ಆಯ್ತು ಪೂಜೆಗೆ ಎಲ್ಲ ಬೋನಸ್ ಕೊಟ್ಟಿರ್ಲಿಲ್ವಲ್ಲ, ದೀಪಾವಳಿಗೆ ಬೋನಸ್ ಕೊಟ್ಬಿಡೋಣ. ದೀಪಾವಳಿಗೆ ಬೋನಸ್ ಕೊಟ್ಬಿಡೋಣ. ಇದೆಲ್ಲ ಹೇಳು ಅಂತ ಯಾರು ಹೇಳಿದ್ರು? ನಾನ್ ಯಾವ ಫ್ಯಾಕ್ಟ್ರಿ ಓನರು? ನಾನ್ ಯಾವ ವರ್ಕರ್ಸು? ನಿಮ್ಮ ಶಿವನೇ ಪರಮಾತ್ಮ, ಏನಪ್ಪ ಈ ಕಥೆ? ಏನಿಲೆಯೋ, ಏನಿ ವನವಾಸವು, ನನಗೀ ಪರಿಸ್ಥಿತಿ ಬಂದಿತೋ ಅನ್ನಂಗ ಆಗೋಯ್ತಲ್ಲ. ನಮ್ಗೆ ಏನ್ ಕತೆ ಇದು? ಏನ್ ಮಾಡೋಣ? ಮನೆಗೆ ನಿಮ್ದಿಲ್ಲ, ಆಚೆಗಡೆ ಈ ಫೋನ್ ಏನ್ ನಾನು ಯಾರಿಗೆ ತಪ್ಪು ಮಾಡಿದ್ವಿ? ಯಾರು ನೀವು ಅಂತ ಹೇಳಿ ಮಾತಾಡಿ. ಯಾವ ದೊಡ್ಡಪ್ಪನು ಇಲ್ಲ, ಯಾವ ಚಿಕ್ಕಪ್ಪನು ಇಲ್ಲ. ರಾತ್ರಿ ಎಲ್ಲೋಗಿದ್ದೆ ನೀನು?
ತಿಪ್ಟೂರು ರತ್ನಮ್ಮನ ಮನೆಗೆ ಹೋಗಿದ್ದ, ಇಲ್ಲ ಗೊಲ್ರಟ್ಟಿ ಲಕ್ಷ್ಮಮ್ಮನ ಮನೆಗೆ ಹೋಗಿದ್ದ, ಪಾರ್ವತಿ ಮನೆಗೆ ಹೋಗಿದ್ದ, ಎಲ್ಗೋಗಿದ್ದೆ ದೊಡ್ಡಪ್ಪ? ಸ್ವಾಮಿ ಪರಮಾತ್ಮ, ಎಲ್ಲ ನಾನು ಎಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಂತ ಇಲ್ಲಿ ಜನ ಕೇಳ್ತಾರೆ. ಧರ್ಮಸ್ಥಳಕ್ಕೆ ಹೋಗಿದ್ದು 3 ದಿನಕ್ಕೊಂದು ಟೂರ್ ಹೋಗ್ತೀಯ, ನೆನ್ನೆ ಮೊನ್ನೆ ಕಾಣ್ಲವಲ್ಲ ಎಲ್ಲಿಗೆ ಹೋಗಿದ್ದೆ ಅಂತ ಅಂದ್ರೆ ಇದ್ಯಾವುದು ನನಗೆ ಹೋದ ಗವಾಕ್ಷಿ ಅಂದ್ರೆ ನಿಮ್ಮ ಪವರ್ ಪಿಹಾಚಿ ಅನ್ನಂಗೆ ಯಾರು ಶಿವಮ್ಮ ನೀನೇನ ನನಗೇನ ನೀನ್ ನಮ್ಮ ಸಿಕ್ಕಿಬಿಟ್ರೆ ಬರ್ದಿ ಹಾಕ್ಬಿಡ್ತೀನಿ ದೊಡ್ಡಪ್ಪ. ದೊಡ್ಡ ಪುಗ್ನಾಥ್ ದೊಡ್ಡಪ್ಪ ಏನ್ ಪರಿಸ್ಥಿತಿ ಬಂತು. ದೊಡ್ಡಪ್ಪ ಊಟಕ್ಕೆ ಹೆಂಗೆ ಅನ್ನಂಗಿಲ್ಲ, ಬಟ್ಟೆಗೆ ಹಂಗೆ ಅನ್ನಂಗಿಲ್ಲ. ಈಗ ಯಾವ ದೊಡ್ಡಪ್ಪನು ಯಾವ ಚಿಕ್ಕಪ್ಪನು ಯಾವ್ದೋ ಇದು ಹೋದ ಜನ್ಮದಾಗಿ ಯಾವ್ದೋ ರತ್ನಮ್ಮನು ಶಶಿ ಅಮ್ಮನು ಬಾಲರಮ್ಮ ಇದೇನಿದು ನನಗೆ ದೊಡ್ಡಪ್ಪ ಏನ್ ಪರಿಸ್ಥಿತಿ ಬಂತು. ಹಾಲು ಕರ್ದ ಹಾಲೆ ಹಾಗೆ ಏನ್ರ ಕರಿಯಕ್ ಹೋಗೋಣ, ದನಿಲ್ಲ ಕರಿಲ್ಲ ಮ್ಯಾಕಿಲ್ಲ ಕುರಿಲ್ಲ ಏನ್ರ ಕರಿಯಕ್ ಹೋಗೋಣ. ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ನೋಡಿ